ನಮಸ್ಕಾರ. ನಮ್ಮ ದೇಶದಲ್ಲಿ ಬಾಹ್ಯಾಕಾಶ ಅಂದ ತಕ್ಷಣ ನಮಗೆಲ್ಲ ನೆನಪಾಗುವಂಥದ್ದು ಭಾರತದ ಹೆಮ್ಮೆಯ ಸಂಸ್ಥೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ. ಇಸ್ರೋ ಇತ್ತೀಚೆಗೆ ತನ್ನ ಮೊದಲ ಡೆಡಿಕೇಟೆಡ್ ಒಂದು ಕಮರ್ಷಿಯಲ್ ಮಿಷನನ್ನು ಕೈಗೆತ್ತಿಕೊಂಡಿತ್ತು. ಈ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳು ಆಗಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಇವತ್ತು ಸ್ಪೇಸ್ ಅನ್ನುವಂಥದ್ದು ಪ್ರೈವೇಟೈಸ್ ಆಗ್ತಾ ಇದೆ, ಹೊಸ ಹೊಸ ಕಮರ್ಷಿಯಲ್ ಇಂಟ್ರೆಸ್ಟ್ಗಳು ಬರ್ತಾ ಇದೆ. ಸಣ್ಣ ಪುಟ್ಟ ಸ್ಟಾರ್ಟಪ್ಗಳು ಕೂಡ ಸ್ಪೇಸಿಗೆ ತಮ್ಮ ಮಿಷನನ್ನು ಕಳಿಸಿಕೊಡಬೇಕು, ತಮ್ಮ ಸ್ಯಾಟಲೈಟ್ಸ್ಗಳನ್ನು ಕಳಿಸಿಕೊಡಬೇಕು ಅನ್ನುವಂಥ ಚರ್ಚೆಗಳಾಗ್ತಾ ಇದೆ, ಸಾಧ್ಯತೆಗಳು ತೆರೆದುಕೊಳ್ತಾ ಇದೆ. ಸ್ಪೇಸ್ ಅನ್ನುವಂಥದ್ದು ಕ್ಲೋಸ್ಡ್ ಬೌಂಡ್ರಿಯಲ್ಲಿತ್ತು ಒಂದು ಸಂದರ್ಭದಲ್ಲಿ, ಅಂದರೆ ಸರ್ಕಾರಗಳೇ ನಿಯಂತ್ರಿಸ್ತಾ ಇತ್ತು. ಇವತ್ತು ಬೇರೆ ಬೇರೆ ರೀತಿಯಾದಂಥ ಪ್ರೈವೇಟ್ ಪ್ಲೇಯರ್ಸ್ ಇದರಲ್ಲಿ ಆ್ಯಕ್ಟ್ ಆಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇಸ್ರೋದ ಭವಿಷ್ಯದ ಸಾಧ್ಯತೆಗಳೇನು, ಸ್ಪೇಸಿನ ಸಾಧ್ಯತೆಗಳೇನು, ನಾವು ಹೇಗೆಲ್ಲ ಮೈಲುಗಳನ್ನು ಸಾಧಿಸಬಹುದು ಮತ್ತು ಅಟ್ ದ ಸೇಮ್ ಟೈಮ್ ಇಸ್ರೋ ಸಾಗಿ ಬಂದಿರತಕ್ಕಂಥ ಅನೇಕ ಸಾಧನೆಯ ಒಂದಷ್ಟು ಸಂಗತಿಗಳನ್ನು ಮೆಲುಕು ಹಾಕುವಂಥದ್ದು ನಮ್ಮ ಕರ್ತವ್ಯ, ಜವಾಬ್ದಾರಿ. ಅದೇ ಕಾರಣದಿಂದ ಈ ಎಲ್ಲ ಸಂಗತಿಗಳನ್ನು ಒಳಗೊಂಡ ಒಂದು ಚರ್ಚೆಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ನಾನು ಶ್ರೇಯಾಂಕ ಹೆಸರನಡೆ. ಇಸ್ರೋ ಇತ್ತೀಚೆಗೆ ಏನು ಮಾಡ್ತು ಅಂತ ಹೇಳಿದರೆ, ತನ್ನ ಒಂದು ಡೆಡಿಕೇಟೆಡ್ ಒಂದು ಕಮರ್ಷಿಯಲ್ ಮಿಷನನ್ನು ಕೈಗೆತ್ತಿಕೊಳ್ತು. ಆ್ಯಂಡ್ ಆ ಒಂದು ಡೆಡಿಕೇಟೆಡ್ ಕಮರ್ಷಿಯಲ್ ಮಿಷನ್ನ ಮೂಲಕ ಅದು ಇದೇ ಮೊದಲ ಬಾರಿಗೆ, ಅಂದರೆ ಕಂಪ್ಲೀಟ್ಲಿ ಕಮರ್ಷಿಯಲೈಸ್ಡು ಒಂದೊಂದು ಮಿಷನ್ನ ಮೂಲಕ ಮೊದಲಿಗೆ ಬ್ರೆಜಿಲ್ನ ಅಮೆಜಾನಿಯಾ 1 ಅನ್ನುವಂಥ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡುತ್ತೆ. ಅದರ ಜೊತೆಗೆ ಸುಮಾರು 18 ಬೇರೆ ಬೇರೆ ಪ್ಯಾಸೆಂಜರ್ ಇರತಕ್ಕಂಥ ಸ್ಯಾಟಲೈಟ್ಸ್ಗಳನ್ನು ಲಾಂಚ್ ಮಾಡುತ್ತೆ. ಇಸ್ರೋ 2019ರಲ್ಲಿ ಭಾರತ ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದರೆ, ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥ ಒಂದು ಕಮರ್ಷಿಯಲ್ ಆರ್ಮ್, ಅಂದರೆ ಇಸ್ರೋದ ಅಡಿಯಲ್ಲೇ ಇರತಕ್ಕಂಥ ಒಂದು PSUವನ್ನು ಸೆಟಪ್ ಮಾಡುತ್ತೆ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ವಿಶೇಷವಾಗಿ ಕಮರ್ಷಿಯಲ್ ಇಂಟ್ರೆಸ್ಟಿನಲ್ಲಿ ಇರ್ತಕ್ಕಂಥ, ಅಂದರೆ ವಾಣಿಜ್ಯೀಕೃತ ಆಲೋಚನೆಯಿಂದ ಅಥವಾ ಪ್ರೈವೇಟ್ ಪ್ಲೇಯರ್ಸು, ನಾವು ಹೊಸ ಹೊಸ ಸ್ಟಾರ್ಟಪ್ನ ಮೂಲಕ ನಾವು ಒಂದು ಸ್ಯಾಟಲೈಟ್ ಮಾಡಿದ್ದೇವೆ, ಆದರೆ ನಮ್ಮ ಹತ್ರ ಲಾಂಚ್ ವೆಹಿಕಲ್ ಇಲ್ಲ, ನಮ್ಮ ಹತ್ರ ಲಾಂಚ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ಬಾಹ್ಯಾಕಾಶಕ್ಕೆ ಕಳಿಸ್ಕೊಡ್ಬೇಕು ಯಾವುದೋ ಒಂದು ಉದ್ದೇಶದಿಂದ, ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಇಸ್ರೋದ ಹತ್ರ ಎಕ್ಸ್ಪರ್ಟೈಸ್ ಇದೆ. ಏನಿದೆ? ಲಾಂಚ್ ವೆಹಿಕಲ್ಸ್ಗಳಿದ್ದಾವೆ, PSLV, GSLV, ಬೇರೆ ಬೇರೆ ರೀತಿಯಾದಂಥ ಲಾಂಚ್ ವೆಹಿಕಲ್ಸ್ಗಳಿದೆ. ಇದರ ಮೂಲಕ ಒಂದು ಕೊಲಾಬ್ರೇಷನ್ ಮಾಡಿಕೊಂಡು ಇಸ್ರೋದ ಮೂಲಕ ಬೇರೆ ಬೇರೆ ಎಂಟಿಟೀಸ್ಗಳು ಕಳಿಸಿಕೊಡ್ತವೆ. ಇದರಿಂದ ಇಸ್ರೋಗೆ ಖಂಡಿತವಾಗಿಯೂ ಲಾಭ ಇದೆ. ನನ್ನ ಸ್ಯಾಟಲೈಟ್ ನೀವು ಲಾಂಚ್ ಮಾಡಿ ಕೊಡ್ತಾ ಇದ್ದೀರಿ ಅಂದರೆ ನಿಮಗೆ ನಾನು ಒಂದಷ್ಟು ದುಡ್ಡನ್ನು ಕೊಡ್ತೇನೆ. ಇದೇ ಕಾರಣದಿಂದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥ ಒಂದು ಎಂಟಿಟಿಯನ್ನು ಭಾರತ ಸರ್ಕಾರ ಸೆಟಪ್ ಮಾಡುತ್ತೆ. ಆಯಿತು, ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ ಒಂದು ಸೆಟಪ್ ಮಾಡಿದರೆ ಅದನ್ನು ನಿಯಂತ್ರಿಸಬೇಕಲ್ಲ, ಅದಕ್ಕೋಸ್ಕರ ಇನ್ನೊಂದನ್ನು ಇನ್ಸ್ಪೇಸ್ ಅನ್ನುವಂಥದ್ದು, ನಮಗೆಲ್ಲ ಗೊತ್ತಿದೆ. ಇನ್ಸ್ಪೇಸ್ ಅನ್ನುವಂಥದ್ದು ಬೇರೆ ಏನೂ ಅಲ್ಲ, ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಆ್ಯಂಡ್ ಅಥರೈಸೇಷನ್ ಸೆಂಟರ್, ಇನ್ಸ್ಪೇಸ್ ಅನ್ನುವಂಥ ಒಂದು ರೆಗ್ಯುಲೇಟರಿ ಬಾಡಿ, ನಿಯಂತ್ರಕ ಬಾಡಿಯನ್ನು ಸೆಟಪ್ ಮಾಡುತ್ತೆ. ಯಾಕೆ? ಅಫ್ಕೋರ್ಸ್ ನಮಗೆಲ್ಲ ಗೊತ್ತು, ಯಾವುದೇ ಒಂದು ಹೊಸ ಎಂಟಿಟಿ, ಹೊಸ ಒಂದೊಂದು ಸಾಧ್ಯತೆಯನ್ನು ತೆರೆದುಕೊಂಡಾಗ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದಷ್ಟು ಕಾನೂನನ್ನು ಮಾಡಬೇಕು. ಅದರ ಜೊತೆಗೆ ಇಲ್ಲಿ ಡಿಸ್ಪ್ಯೂಟ್ಸ್ಗಳು ಬರ್ಬೋದು ಅನ್ನುವಂಥ ಕಾರಣಕ್ಕೆ ಬೇರೆ ಬೇರೆ ರೀತಿಯಾದಂಥ ಇಂಡಿಪೆಂಡೆಂಟ್ ಟ್ರಿಬ್ಯುನಲ್ಸ್ಗಳನ್ನು ಸೆಟಪ್ ಮಾಡಬೇಕು ಅನ್ನುವಂಥ ಆಲೋಚನೆಯು ಕೂಡ ಬಂದಿದೆ. ಬಟ್ ನಾವು ಈ 2 ಎಂಟಿಟೀಸ್ಗಳು ಹೊಸ ಸಾಧ್ಯತೆಗಳನ್ನು ತೆರೆದುಕೊಳ್ತಾ ಇದೆ ಅಂತ ಹೇಳ್ತಾ, ಇಲ್ಲಿ ಬಹಳ ಪ್ರಮುಖವಾಗಿ ಮೊನ್ನೆ ಲಾಂಚ್ ಮಾಡಿರ್ತಕ್ಕಂಥದ್ದು ಯಾವುದು? ಬ್ರೆಜಿಲಿನ ಅಮೆಜಾನಿಯಾ 1 ಅನ್ನುವಂಥದ್ದು. ಅದು ಆಪ್ಟಿಕಲ್ ಅರ್ತ್ ಅಬ್ಸರ್ವೇಟ್ರಿ ಸ್ಯಾಟಲೈಟು ಒಂದು. ಅದರ ಜೊತೆಗೆ 18 ಭಾರತವೂ ಸೇರಿದಂತೆ ಅಮೆರಿಕಾದ ಒಟ್ಟು 18 ಕಮರ್ಷಿಯಲ್ ಸ್ಯಾಟಲೈಟ್ಸ್ಗಳನ್ನು ಲಾಂಚ್ ಮಾಡುತ್ತೆ. ಈ 18ರಲ್ಲಿ ಬಹಳ ವಿಶೇಷವಾಗಿ ನನಗೆ ಗಮನ ಸೆಳೆದಿರ್ತಕ್ಕಂಥದ್ದು SDSat ಅನ್ನುವಂಥದ್ದು, ಸತೀಶ್ ಧವನ್ ಸ್ಯಾಟಲೈಟ್ ಅನ್ನುವಂಥದ್ದು. ಅದು ಸ್ಪೇಸ್ ಕಿಡ್ಸ್ ಅನ್ನುವಂಥ ಒಂದು ಸ್ಟಾರ್ಟಪ್ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ವಿಶೇಷವಾಗಿ ಯಾಕೆ ಅದು ನನಗೆ ಮುಖ್ಯ ಅನ್ನಿಸ್ತು ಅಂತ ಹೇಳಿದರೆ, ಅಲ್ಲಿ ಒಂದು ಆತ್ಮನಿರ್ಭರತೆಯ ಥೀಮ್ ಇತ್ತು. ಅದು ಸಣ್ಣ ಸ್ಯಾಟಲೈಟು, ನ್ಯಾನೋ ಸ್ಯಾಟಲೈಟ್ ಆದರೂ ಕೂಡ ಅದರಲ್ಲಿ ಒಂದು ಭಗವದ್ಗೀತೆ ಚಿಪ್ ಸ್ಯಾಟಲೈಟ್ ಅದು, ಅದರ ಜೊತೆಗೆ ಭಗವದ್ಗೀತೆಯನ್ನು ಕಳಿಸಿಕೊಡುವಂಥ ಪ್ರಯತ್ನ, ಅದರ ಮೇಲೆ ಪ್ರಧಾನಮಂತ್ರಿಗಳನ್ನು ಎನ್ಗ್ರೇವ್ ಮಾಡುವಂಥ ಪ್ರಯತ್ನ, ಇದೆಲ್ಲವನ್ನು ಕೂಡ ಮಾಡಲಾಗಿತ್ತು. ಸ್ಪೇಸ್ನಲ್ಲಿರ್ತಕ್ಕಂಥ ರೇಡಿಯೋ ಆ್ಯಕ್ಟಿವಿಟಿಯನ್ನು ಸ್ಟಡಿ ಮಾಡಲಿಕ್ಕೆ ಅದು ಹೋಗಿದೆ. ಇನ್ನೊಂದು ಕಡೆಗೆ ಬ್ರೆಜಿಲ್ನಿಂದ ಹೋಗಿರ್ತಕ್ಕಂಥ ಬ್ರೆಜಿಲ್ನ ಇನ್ಪೇ ಅನ್ನುವಂಥದ್ದು, ಅದು ಹೇಗೆ ಭಾರತದಲ್ಲಿ ಇಸ್ರೋನೋ ಹಾಗೆ ಇನ್ಪೇ ಅನ್ನುವಂಥದ್ದು, ಅದರ ಒಂದು ಸ್ಯಾಟಲೈಟನ್ನು ಕೂಡ ಇಸ್ರೋ PSLV C51 ಅನ್ನುವಂಥ ಲಾಂಚ್ ವೆಹಿಕಲ್ನಿಂದ ಲಾಂಚ್ ಮಾಡಿಕೊಟ್ಟಿದೆ. ಆ್ಯಂಡ್ ಅದು ಅರ್ತ್ ಅಬ್ಸರ್ವೇಷನ್ ಮಾಡುತ್ತೆ. ವಿಶೇಷವಾಗಿ ಬಯೋಡೈವರ್ಸಿಟಿ, ಜೀವ ವೈವಿಧ್ಯ, ಎಲ್ಲಿ ಅಮೆಜಾನ್ ಕಾಡುಗಳಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನು ಸ್ಟಡಿ ಮಾಡಲಿಕ್ಕೆ ಬ್ರೆಜಿಲ್ ದೇಶದಿಂದ ಕಳಿಸಿಕೊಟ್ಟಿರ್ತಕ್ಕಂಥದ್ದು. ಎಲ್ಲಿ ಲಾಂಚ್ ಆಯಿತು? ಶ್ರೀಹರಿಕೋಟಾದಿಂದ. ಯಾಕೆ ಭಾರತಕ್ಕೆ ಇದು ಹೆಮ್ಮೆಯ ಸಂಗತಿ ಅಂತ ಹೇಳಿದರೆ, ಅಫ್ಕೋರ್ಸ್ ಇಸ್ರೋ ಸಾಕಷ್ಟು ಸಾಧನೆಗಳನ್ನು ಮಾಡಿದೆ, ಇದೇನು ಮೊದಲಲ್ಲ. ಆದರೆ ಕಂಪ್ಲೀಟ್ಲಿ ಕಮರ್ಷಿಯಲ್. ಯಾಕಂದರೆ ಹಿಂದೆ ಎಲ್ಲ ಇತ್ತು, ಇಸ್ರೋ ತನ್ನ ಒಂದಷ್ಟು ಸ್ಯಾಟಲೈಟ್ಸ್ಗಳ ಜೊತೆಗೆ ಇನ್ನಿತರ ಸ್ಯಾಟಲೈಟ್ಸ್ಗಳನ್ನು ಕೊಂಡೋಗಿದ್ದು, ಹೊತ್ತೊಯ್ದದ್ದು ಎಲ್ಲವೂ ಇದೆ. ಆದರೆ ಇದು ಮೊದಲ ಬಾರಿಗೆ ಕಂಪ್ಲೀಟ್ಲಿ ಕಮರ್ಷಿಯಲ್ಗೋಸ್ಕರನೇ ಕೇವಲ ನಾನು ಒಂದು ಲಾಂಚ್ ಸರ್ವಿಸನ್ನು ಕೊಡ್ತಾ ಇದ್ದೇನೆ, ನಿಮ್ಮದು ಎಲ್ಲ ಇರುತ್ತೆ ಅನ್ನುವಂಥ ಒಂದು ವಿಶೇಷವಾದಂಥ ಈ ಒಂದು ಕಾರಣಕ್ಕೆ ಇದು ವಿಶೇಷ. ಮತ್ತು ಇದು ಸಕ್ಸಸ್ಫುಲ್ಲಾಗಿ ಲಾಂಚ್ ಆದ ಕಾರಣ ಭಾರತದ ಮತ್ತೊಂದು ಮೈಲುಗಲ್ಲನ್ನು ಕೂಡ ಸಾಧಿಸಿದಾಗ ಆಯಿತು. ಎಸ್, ಹಾಗಾದರೆ ನಮಗೆಲ್ಲ ಗೊತ್ತಿರಬೇಕು, ಇಸ್ರೋ ಅನ್ನುವಂಥದ್ದು
ಇಸ್ರೋ ಅನ್ನುವಂಥದ್ದು ಭಾರತೀಯ ಅಂತರಿಕ್ಷ ಅನುಸಂಧಾನ ಸಂಘಟನೆ ಅಂತಲೂ ಕರಿಬೋದು ಅಥವಾ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಅಂತಲೂ ಕರಿತೇವೆ. ಇದು ಭಾರತ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಬಾಹ್ಯಾಕಾಶ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥದ್ದು. ಹಿಂದೆ ಅದು ಅಟಾಮಿಕ್ ಎನರ್ಜಿ ಅಡಿಯಲ್ಲಿ ಬರೆದಿತ್ತು, ಆದರೆ ಈಗ ಅದನ್ನು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಬಾಹ್ಯಾಕಾಶದ ಅಡಿಯಲ್ಲಿ ಬರುತ್ತೆ. ಅದು ನೇರವಾಗಿ ಪ್ರಧಾನಮಂತ್ರಿಗಳ ಅಡಿಯಲ್ಲೇ ಬರುವಂಥದ್ದು. ಯಾಕೆ? ಇಟ್ ಈಸ್ ಬಿಕಾಸ್ ಆಫ್ ಸ್ಟ್ರಾಟಜಿಕ್ ಸೆಕ್ಟರ್. ನಮಗೆಲ್ಲ ಗೊತ್ತು, ಒಂದಷ್ಟು ಸ್ಟ್ರಾಟಜಿಕ್ ಸೆಕ್ಟರ್, ಅದು ಡಿಫೆನ್ಸ್ ಆಗಿರ್ಬೋದು, ಸ್ಪೇಸ್ ಆಗಿರ್ಬೋದು, ಇವುಗಳೆಲ್ಲೂ ಕೂಡ ಭಾರತದ ಹಿತಾಸಕ್ತಿ ಅಡಗಿದೆ. ಭಾರತದ ನ್ಯಾಷನಲ್ ಸೆಕ್ಯೂರಿಟಿ ಅನ್ನುವಂಥದ್ದು ಇದರಲ್ಲಿ ಅಡಕವಾಗಿರುತ್ತೆ. ಅದೇ ಕಾರಣದಿಂದ ಇವುಗಳನ್ನು ನೇರವಾಗಿ ಪ್ರಧಾನಮಂತ್ರಿಯ ಅಡಿಯಲ್ಲಿ, ಪ್ರಧಾನಮಂತ್ರಿ ಕಾರ್ಯಾಲಯದ ಅಡಿಯಲ್ಲಿ ಇರುತ್ತದೆ. ಆ್ಯಂಡ್ ಎಸ್, ಇತ್ತೀಚೆಗೆ ಏನು ಮಾಡಿದೆ ಇಸ್ರೋ ಅನ್ನುವಂಥದ್ದು ನಮಗೆಲ್ಲ ಗೊತ್ತು, ಸರ್ಕಾರದ ಫಂಡಿಂಗಿನಿಂದಲೇ ನಡೆಯುವಂಥದ್ದು. ಸರ್ಕಾರದ ಫಂಡಿಂಗಿಂದ ನಡೆಯುತ್ತೆ. ಹಾಗಾದರೆ ಇಸ್ರೋದ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗೆ ವಯಬಿಲಿಟಿ ಆಗೋದಿಲ್ಲ, ಪ್ರೈವೇಟ್ ಪ್ಲೇಯರ್ಸ್ ಇನ್ಕ್ಲೂಡ್ ಆಗಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಒಂದು ಸ್ಟ್ರಾಟಜಿಕ್ ಅನ್ನುವಂಥದ್ದು ಆಸ್ಪೆಕ್ಟ್ ಬಂದುಬಿಡುತ್ತೆ. ಅದೇ ಕಾರಣದಿಂದ ಭಾರತ ಸರ್ಕಾರ ಏನು ಮಾಡ್ತು ಅಂತ ಹೇಳಿದರೆ, ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥ ಒಂದು PSU, ಅದು ಕಮರ್ಷಿಯಲ್ ಆರ್ಮ್ ಆಗಿ ಸೆಟಪ್ ಮಾಡ್ತು. ಇದು ಮೊದಲ ಬಾರಿಗೆ ಆಗ್ತಾ ಇರುವಂಥದ್ದು? ಖಂಡಿತ ಅಲ್ಲ. ಭಾರತದಲ್ಲಿ ಇದಾಗಲೇ ಇಸ್ರೋವನ್ನು ಕಮರ್ಷಿಯಲೈಸ್ ಮಾಡುವಂಥ, ಅದರದ್ದೇ ಆದಂಥ ಒಂದು PSU ರೀತಿಯಲ್ಲಿ ಸೆಟಪ್ ಮಾಡುವಂಥ ಪ್ರಯತ್ನಗಳು ನಡೆದಿದೆ. ನಮಗೆಲ್ಲ ಗೊತ್ತು, ಆಂಥ್ರಿಕ್ಸ್ ದೇವಾಸ್ ಅನ್ನುವಂಥ ಒಂದು ಹಗರಣ ಭಾರತದಲ್ಲಿ ನಡೆಯಿರ್ತಕ್ಕಂಥದ್ದು. ಆ್ಯಂಡ್ ಆಂಥ್ರಿಕ್ಸ್ ಅನ್ನುವಂಥದ್ದು ಮೊದಲ ಸಂಸ್ಥೆ ಆಗಿತ್ತು. ಆದರೆ ಅಲ್ಲಿ ಹಗರಣದ ಕಾರಣದಿಂದ ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ಎನ್ಕ್ವೈರಿ ಸೆಟಪ್ ಆಯಿತು, ಅದು ಒಂದು ಲ್ಯಾಬ್ಸ್ ಆಯಿತು. ಆವಾಗ ನಿಯಂತ್ರಣ ಅನ್ನುವಂಥದ್ದು ಇರಲಿಲ್ಲ, ಅಥವಾ ನಿಯಂತ್ರಕ ಮಂಡಳಿ ಅನ್ನುವಂಥದ್ದು ಇರಲಿಲ್ಲ ಆ ಹೊತ್ತಿನಲ್ಲಿ. ಆದರೆ ಏನೇ ಆಗಲಿ, ಆ ಬೇರೆ ಬೇರೆ ವಾದ ವಿವಾದ ಎಲ್ಲ ಅಂತಾರಾಷ್ಟ್ರೀಯ ಹಂತದಲ್ಲೂ ಹೋಯಿತು. ಕೊನೆಗೆ ಭಾರತ ಸರ್ಕಾರವೇ ಆ ಒಂದು ದೇವಾಸ್ ಮಲ್ಟಿಮೀಡಿಯಾ ಅನ್ನೋದಕ್ಕೆ ಸುಮಾರು $1.2 ಬಿಲಿಯನ್ ಕೊಡಬೇಕು ಅನ್ನುವಂಥ ಒಂದು ತೀರ್ಪು ಕೂಡ ಬಂದಿರತಕ್ಕಂಥದ್ದು. US ಅದೇ ಇಂಟರ್ನ್ಯಾಷನಲ್ ಚೇಂಬರ್ ಆಫ್ ಕಾಮರ್ಸ್ನಿಂದ ಬಂದಿರತಕ್ಕಂಥದ್ದು. ಅಂಥ ಪರಿಸ್ಥಿತಿಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡನ್ನು ಇನ್ನೊಂದು ರೀತಿಯ ಎಂಟಿಟಿಯಾಗಿ, ರೀಲೋಡೆಡ್ ವರ್ಷನ್ ಅಂತ ಹೇಳ್ಬೋದು, ಅಥವಾ ಬೇರೆದೇ ಆದಂಥ ಒಂದು ವರ್ಷನ್ ಆಗಿ ಸೆಟಪ್ ಮಾಡಲಾಗಿದೆ. ಅಲ್ಲಿ ಏನಾದರೂ ತಪ್ಪುಗಳಾದರೆ, ಅಲ್ಲಿ ಯಾವುದಾದ್ರೂ ಒಂದು ಕರಪ್ಷನ್ ಆಗ್ಬೋದು, ಅಥವಾ ಬೇರೆ ಪ್ರೈವೇಟ್ ಪ್ಲೇಯರ್ಸು, ಎಸ್ಪಿಯೋನೇಜು, ಬೇರೆ ದೇಶಗಳು ಇದರ ಮೇಲೆ ಏನಾದರೂ ಇದು ಮಾಡ್ತಾರೆ, ಬೇರೆ ಹಿತಾಸಕ್ತಿಗಳನ್ನು ತರ್ತಾರೆ ಅಂದರೆ ಇನ್ಸ್ಪೇಸ್ ಅನ್ನುವಂಥದ್ದು ಜೊತೆಗೆ ಕೊಟ್ಟಿರ್ತಕ್ಕಂಥದ್ದು. ಎಸ್, ಇಸ್ರೋ ಅನ್ನುವಂಥದ್ದು ಈ ಒಂದು ಸಾಧನೆಯ ಕಾರಣದಿಂದ ಇತ್ತೀಚೆಗೆ ಬಂದಿರತಕ್ಕಂಥ ವಿಶೇಷವಾದಂಥ ಸಂಗತಿಯನ್ನು ನೋಡಿದ್ವಿ. ಆದರೆ ಇಲ್ಲಿ ಈ ಲೇಖನದಲ್ಲಿ 2-3 ಸಂಗತಿಗಳನ್ನು ಹೇಳಲಾಗ್ತಾ ಇದೆ. ಒಂದು, ಹಿಂದೆ ಹೇಗೆ ಈ ಒಂದು ಯಾವುದು ನಮ್ಮ ಆಂಥ್ರಿಕ್ಸ್ ದೇವಾಸ್ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಯಾವುದೆಲ್ಲ ತೊಡಕುಗಳಾಯಿತು ಅದು ಆಗದಾಗೆ ನೋಡಿಕೊಳ್ಳಬೇಕು. ಎರಡನೇದು, ಬಹಳ ವಿಶೇಷವಾಗಿ ಈ NSIL ಅನ್ನುವಂಥದ್ದು, ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥದ್ದು ಏನು ಮಾಡಬೇಕು, ಬಹಳ ವಿಶೇಷವಾಗಿ ಇಲ್ಲಿ ಇರ್ತಕ್ಕಂಥ ಆಲೋಚನೆ ಅದು ಇನ್ನೊಂದು ಆಂಥ್ರಿಕ್ಸ್ ಆಗದಾಗೆ ನೋಡಿಕೊಳ್ಳಬೇಕು. ಆ್ಯಂಡ್ ಈ ಸ್ಪೇಸ್ ಸ್ಟಾರ್ಟಪ್ ಅನ್ನುವಂಥದ್ದು ಯಾವಾಗಲೂ ಕೂಡ ರೆಗ್ಯುಲರೈಸ್ಡ್ ಆದಂಥ ಸ್ಟ್ರಕ್ಚರ್ನಲ್ಲಿ, ಅದು ರೂರಲ್ ಇಂಡಿಯಾಗಿರ್ಬೋದು, ಯೂತ್ಸಿಗಿರ್ಬೋದು, ಫೆಸಿಲಿಟೇಟ್ ಮಾಡಿಕೊಡುವಂಥ ಪ್ರಯತ್ನವನ್ನು, ಇನ್ಸ್ಪೈರ್ ಮಾಡುವಂಥ ಪ್ರಯತ್ನದಲ್ಲಿ ತೊಡಗಿಸಿಕೊಳ್ಬೇಕು. ಆ್ಯಂಡ್ ಇಂಡಿಯಾದ ಬೇರೆ ಬೇರೆ ಯಂಗ್ ಮೈಂಡ್ಸ್ಗಳನ್ನು ಅಲ್ಲಿ ಕೆರಿಯರ್ಸ್ಗಳಿಗಾಗಿರ್ಬೋದು, ಹೊಸ ಆಪರ್ಚುನಿಟೀಸ್ಗಳಿಗೆ, ಅವರು ಮಾಡುವಂಥ ಅನ್ವೇಷಣೆಗಳಿಗೆ ವೇದಿಕೆಯನ್ನು ಒದಗಿಸಿಕೊಡಬೇಕು ಅನ್ನುವಂಥದ್ದು. ಎರಡನೇದು, ಕೇವಲ ಇನ್ಸ್ಪೇಸ್ ಅನ್ನುವಂಥದ್ದು ಇಸ್ರೋದ ಒಂದು ಕಮರ್ಷಿಯಲ್ ಆರ್ಮ್ ಆಗಿಯೋ ಅಥವಾ ಇಸ್ರೋದನ್ನೇ ಲಾಂಚ್ ಮಾಡಲಿಕ್ಕೋಸ್ಕರನೇ ಇರುವಂಥದ್ದು ರೀತಿಯಲ್ಲಿ ಆಗಬಾರ್ದು. ಇಸ್ರೋ ಟೆಕ್ನಾಲಜಿಯನ್ನು ಹೊರತುಪಡಿಸಿ ಬೇರೆ ಟೆಕ್ನಾಲಜೀಸ್ಗಳನ್ನು ಇನ್ಕ್ಲೂಡ್ ಮಾಡಿಕೊಡುವಂಥ ವ್ಯವಸ್ಥೆ ಅದರಲ್ಲಿ ತೊಡಗಿಕೊಳ್ಬೇಕು. ಆ್ಯಂಡ್ ಬಹಳ ವಿಶೇಷವಾಗಿ ಇಟ್ ಮಸ್ಟ್ ಸಿ ಇಟ್ ಸೆಲ್ಫ್ ಬೋತ್ ಆ್ಯಸ್ ಅನ್ ಇಂಡಿಯನ್ ಅಂಬಾಸಿಡರ್ ಆ್ಯಂಡ್ ಡಿಸ್ರಪ್ಟರ್ ಇನ್ ದಿ ಸ್ಪೇಸ್ ಅರೇನಾ. ಎಸ್, ಸ್ಪೇಸ್ ಅನ್ನುವಂಥದ್ದು ನಾನು ಈಗಾಗಲೇ ಹೇಳಿದೆ, ಇಟ್ ಈಸ್ gradually getting commercialized, gradually getting private players are acting very much. ನಿಮಗೆಲ್ಲ ಗೊತ್ತು, ಎಲಾನ್ ಮಸ್ಕಿನ ಸ್ಪೇಸ್ ಎಕ್ಸ್ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಅದು ಕಾರ್ಯನಿರ್ವಹಿಸ್ತಾ ಇದೆ. ಇವತ್ತು ಸ್ಪೇಸ್ ಸ್ವೀಪರ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬೇರೆ ಬೇರೆ ಕಡೆ ಹೋಗಿಬಿಟ್ಟು ನಾನು ಟೂರಿಸಮ್ ಮಾಡಿಕೊಂಡು ವಾಪಸ್ ಲ್ಯಾಂಡ್ ಮಾಡ್ತಾ ಇದ್ದೇನೆ, ಆಲೋಚನೆಗಳು ಬರ್ತಾ ಇದ್ದಾವೆ, ಆಲೋಚನೆಗಳು ತಪ್ಪಲ್ಲ, ಆ್ಯಂಡ್ ಅದರ ಕುರಿತಾಗಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇಂಥ ಹೊತ್ತಿನಲ್ಲಿ ಭಾರತದಲ್ಲಿರ್ತಕ್ಕಂಥ ಶಕ್ತಿ, ಭಾರತದ ವಿಜ್ಞಾನದ ಸಾಧ್ಯತೆಗಳು, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸು, ನಮ್ಮ ಸ್ಟಾರ್ಟಪ್ ಹಬ್ ಆಗಿ ನಾವು ಹೇಗೆ ಬೆಳೀತಾ ಇದ್ದಾವೆ ಎಲ್ಲ ಫೀಲ್ಡ್ನಲ್ಲಿಯೂ ಕೂಡ, ಸ್ಪೇಸ್ನಲ್ಲಿಯೂ ಕೂಡ ಅಂಥ ಒಂದು ಪೊಟೆನ್ಷಿಯಲ್ ಇರ್ತಕ್ಕಂಥದ್ದು ಸತ್ಯ. ಅದಕ್ಕೆ ಇಸ್ರೋ ಅನ್ನುವಂಥದ್ದು ಫೆಸಿಲಿಟೇಟ್ ಮಾಡಿಕೊಡಬೇಕು. ಆ್ಯಂಡ್ NSIL ಅನ್ನುವಂಥದ್ದು ಅದಕ್ಕೆ ವೇದಿಕೆಯನ್ನು ಒದಗಿಸಿಕೊಡಬೇಕು ಅನ್ನುವಂಥದ್ದು ಕೂಡ ಸತ್ಯ. ಆ್ಯಂಡ್ ಇಲ್ಲಿ ಒಂದಷ್ಟು ಸಂಗತಿಗಳನ್ನು ನಾವೆಲ್ಲ ನೋಡಿದ ಮೇಲೆ ಇತ್ತೀಚೆಗೆ ಮಾಡಿದಂಥ ಸಾಧನೆಗೆ ಇಸ್ರೋಗೆ ಮೆನಿ ಕಂಗ್ರ್ಯಾಚುಲೇಷನ್ಸ್. ಅಟ್ ದ ಸೇಮ್ ಟೈಮ್ ಇಟ್ ಈಸ್ ನಾಟ್ ದ ಫಸ್ಟ್ ಟೈಮ್ ದಟ್ ಇದು ಟೆಕ್ನಾಲಜಿಯನ್ನು ಈ ರೀತಿ ಡೆಮಾನ್ಸ್ಟ್ರೇಟ್ ಮಾಡಿರುವಂಥದ್ದು ಅಥವಾ ಈ ರೀತಿ ಸಕ್ಸಸ್ ಆಗಿರುವಂಥದ್ದು. ಟಿಲ್ ಡೇಟು ಇಸ್ರೋ ಅದರ ತನ್ನ PSLV ಲಾಂಚ್ ವೆಹಿಕಲ್ನ ಮೂಲಕವೇ, ಇದು C-51 ದಿಸ್ ವಾಸ್, ಬಟ್ ತನ್ನ PSLV ಲಾಂಚ್ ವೆಹಿಕಲ್ನ ಮೂಲಕವೇ
342 ಸ್ಯಾಟಿಲೈಟ್ಸ್ಗಳನ್ನು ಎಲ್ಲಿಂದು ಕೇವಲ ಭಾರತದಲ್ಲ, ಅದು 34 ದೇಶಗಳ 342 ಸ್ಯಾಟಿಲೈಟ್ಸ್ಗಳನ್ನು ಇಲ್ಲಿ ತನಕ ಲಾಂಚ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಉಪಗ್ರಹಗಳನ್ನು ಸ್ಪೇಸಿಗೆ ಕಳಿಸಿಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ಅದು ಇಸ್ರೋ ಮತ್ತು ಭಾರತದ ಸಾಧನೆಯೇ ಹೌದು. ನಮಗೆಲ್ಲ ಗೊತ್ತು ಇನ್ನು ಮುಂದೆ ಇಸ್ರೋ ಇತ್ತೀಚಿನ ತನಕ ಹೇಗೆ ನಡೆದು ಬಂದಿದೆ ನಿಮಗೆಲ್ಲ ಗೊತ್ತು. ಆರ್ಯಭಟ 1975 ಹಿಂದೆ ಎಲ್ಲ ನೀವು ಪಿಕ್ಚರ್ಸ್ಗಳನ್ನು ನೋಡಿದರೆ ವಿಕ್ರಮ್ ಸಾರಾಭಾಯಿ ಸೇರಿದಂತೆ ಬೇರೆ ಬೇರೆಯವರು ಸೈಕಲ್ಗಳಲ್ಲಿ, ಬುಲಕಾಟ್ಗಳಲ್ಲಿ, ರಾಕೆಟ್ ಲಾಂಚರ್ಸ್ಗಳನ್ನು ಅಥವಾ ರಾಕೆಟ್ ಪ್ರೊಪಲೆಂಟ್ಸ್ಗಳನ್ನು ಬೇರೆ ಬೇರೆ ಸೆಟಪ್ಗಳನ್ನು ಹೇಗೆ ತೆಗೆದುಕೊಂಡು ಹೋಗ್ತಾಯಿದ್ರು. ಆ್ಯಂಡ್ ಪೀಣ್ಯದಂಥ ಸೆಂಟರ್ಗಳಲ್ಲಿ ಕೂತ್ಕೊಂಡು ಅದನ್ನು ಹೇಗೆ ಸೆಟಪ್ ಮಾಡಲಾಗ್ತಾಯಿತ್ತು. ಭಾರತದ ಮೊದಲ ಒಂದು ನಾವೇನು ಕರಿತೇವೆ ಸ್ಪೇಸ್ ಮಿಷನ್ ಅನ್ನುವಂಥದ್ದು ಡೆಡಿಕೇಟೆಡ್, ಅದರ ಲಾಂಚ್ ವೆಹಿಕಲ್ ಇದ್ದದ್ದು ಸೋವಿಯತ್ ಯೂನಿಯನ್, ಆದರೆ ನಮ್ಮ ಆರ್ಯಭಟ್ಟ ಮಿಷನ್ ಅನ್ನುವಂಥದ್ದು ಮೊದಲ ಮಿಷನ್. ಆದರೆ ರೋಹಿಣಿ ಅನ್ನುವಂಥದ್ದು 1980ರಲ್ಲಿ ನಾವು ಇಂಡಿಯನ್ ಮೇಡ್ LV ಲಾಂಚ್ ವೆಹಿಕಲನ್ನು ಬಳಸಿಕೊಂಡು SLV-3 ನಾವು ಲಾಂಚ್ ಮಾಡಿದ್ವಿ. ದಟ್ ವಾಸ್ ಕನ್ಸಿಡರ್ಡ್ ಆಸ್ ಇಂಡಿಯಾಸ್, ಅಂದರೆ ಕಂಪ್ಲೀಟ್ಲಿ ಭಾರತದಲ್ಲೇ ಮೇಡ್ ಇನ್ ಇಂಡಿಯಾ ಅನ್ನುವಂಥದ್ದು, ಮೇಡ್ ಇನ್ ಇಂಡಿಯಾ ಆದಂಥ ಒಂದು ಮೊದಲ ಪ್ರಾಜೆಕ್ಟು ಅಥವಾ ಲಾಂಚ್ ಅಂತಲೇ ಹೇಳ್ಬೋದು ರೋಹಿಣಿ ಅನ್ನುವಂಥದ್ದು. ಅದಾದ ಮೇಲೆ ನಮಗೆಲ್ಲ ಗೊತ್ತು 2 ಲಾಂಚ್ ವೆಹಿಕಲ್ಸ್ ಇದೆ ನಮ್ಮ ಹತ್ರ, PSLV ಮತ್ತು GSLV. ಈ ಬೇಸಿಕ್ಸ್ಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗಲ್ಲ, ಆದರೆ ಮೊನ್ನೆ ಅದು PSLV ಹೋಗಿದ್ದಂಥದ್ದು ಲೋ ಅರ್ತ್ ಆರ್ಬಿಟ್, ಇದಕ್ಕೆ ಅಮೆಜೋನಿಯಾ ಅನ್ನುವಂಥದ್ದು. ಆ್ಯಂಡ್ ದಟ್ ಈಸ್ ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಅನ್ನುವಂಥದ್ದು ಕೂಡ ಬಹಳ ಗಮನಾರ್ಹವಾಗಿರ್ತಕ್ಕಂಥದ್ದು, ಗಮನದಲ್ಲಿ ಇಟ್ಟುಕೊಳ್ಬೇಕು. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿಯೂ ಕೂಡ ಇನ್ನೊಂದು ಹೇಳ್ತಾ ಇರ್ತಕ್ಕಂಥದ್ದು NSIL ಆಲ್ಸೋ ಎಕ್ಸ್ಪೆಕ್ಟೆಡ್ ಟು ಬಿ ಮೋರ್ ದೆನ್ ಜಸ್ಟ್ ಅ ಮಾರ್ಕೆಟರ್ ಆಫ್ ಇಸ್ರೋಸ್ ಟೆಕ್ನಾಲಜಿ. ನಾನು ಈಗಾಗಲೇ ಹೇಳಿದೆ, ಬೇರೆದು ಕೂಡ ಇರಬೇಕು. ಹಾಗಾದರೆ ಇಸ್ರೋ ಇತ್ತೀಚಿನ ವರ್ಷಗಳಲ್ಲಿ ಏನೆಲ್ಲ ಮಾಡಿದೆ, ಇಸ್ರೋದ ಬಗ್ಗೆ ನಾವು ಮಾತಾಡೋದೇ ಬೇಕಾಗಿಲ್ಲ, ಅಂಥ ಒಂದು ಅಚೀವ್ಮೆಂಟ್ಸನ್ನು ಮಾಡಿದೆ. ಚಂದ್ರಯಾನ್ 2 ಟೈಮಲ್ಲಿಯೂ ಕೂಡ ಎಲ್ಲಿ ವಿಶ್ವದ ಯಾರು ಹೋಗದಂಥ ಪ್ರದೇಶಕ್ಕೆ ಹೋಗುವಂಥ ಒಂದು ಪ್ರಯತ್ನ ಮಾಡ್ತು. ಲ್ಯಾಂಡರ್ ಅನ್ನುವಂಥದ್ದು ಅದು ಅಷ್ಟು ಸಕ್ಸಸ್ಫುಲ್ ಆಗದೆ ಹೋಗ್ಬೋದು, ಅಥವಾ ಆ ಲ್ಯಾಂಡರಿಗೆ ಕಮ್ಯುನಿಕೇಟ್ ಆಗದೆ ಹೋಗ್ಬೋದು, ಬಟ್ ನಮ್ಮ ಆ ಒಂದು ರೋವರ್ ಅನ್ನುವಂಥದ್ದು ಇನ್ನೂ ಕೂಡ ಆ್ಯಕ್ಟಿವ್ ಆಗಿದೆ. ಆ್ಯಂಡ್ ಮೋರೋವರ್ ಬಹಳ ವಿಶೇಷವಾಗಿ ನಾನಿಲ್ಲಿ ಗಮನಾರ್ಹವಾದಂಥ ಸಂಗತಿಗಳನ್ನು ಹೇಳಲೇಬೇಕು, 2-3 ಸಂಗತಿಗಳನ್ನು ವಿಚ್ ಇಸ್ ವೆರಿ ಇಂಪಾರ್ಟೆಂಟು. ಇತ್ತೀಚೆಗೆ ನಾವು ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ಮಾಡಿರ್ತಕ್ಕಂಥದ್ದು ASAT ಮಿಷನ್ ಶಕ್ತಿ, ಆ್ಯಂಟಿ ಸ್ಯಾಟಲೈಟ್ ಒಂದೊಂದು ಮಿಷನನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು, ಅದನ್ನು ಅಚೀವ್ ಮಾಡಿರ್ತಕ್ಕಂಥದ್ದು. ಲೋ ಆರ್ಬಿಟಲ್ಲಿ ಯಾವುದಾದ್ರೂ ಬೇರೆ ಸ್ಯಾಟಲೈಟ್ಸ್ಗಳನ್ನು ಬಂದರೆ ಅದನ್ನು ಹೊಡೆದಾಕುವಂಥದ್ದು. ಎರಡನೇದು, ಕಳೆದ ವರ್ಷವೇ ಮೊದಲ ಬಾರಿಗೆ ಇಸ್ರೋಗೆ ಆರ್ಟಿಫಿಷಿಯಲ್ ಮೂನಿನ ಸಾಯಿಲನ್ನು ಕ್ರಿಯೇಟ್ ಮಾಡುವಂಥದ್ದು, ಅದಕ್ಕೆ ತನ್ನ ಪೇಟೆಂಟನ್ನು ಕೂಡ ಸಿಕ್ಕಿದೆ. ಅದು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ್ಯಂಡ್ ಬೇರೆ ಯಾವ ದೇಶಗಳಿಗೂ ಕೂಡ ಸಾಧ್ಯವಾಗದ್ದು ಇಸ್ರೋದ ಮೂಲಕ ಸಾಧ್ಯ ಆಯಿತು. ಆ್ಯಂಡ್ ಹಳೆಯ ಮಿಷನ್ಸ್ಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ, ವೆದರ್ ಇಟ್ ಈಸ್ ಇನ್ ದಿ ಟೆಲಿಕಾಮ್, ಮಿಲಿಟರಿ, ಎಕಾಡೆಮಿಕ್, ಕಾರ್ಟೋಗ್ರಫಿ, ಬಯೋಡೈವರ್ಸಿಟಿ. ಅನೇಕರು ಕೇಳ್ತಾರೆ, ನೀವು ಯಾಕೆ ಇಸ್ರೋಗೆ ಕೋಟಿಗಟ್ಟಲೆ ದುಡ್ಡನ್ನು ಕೊಡ್ತೀರಿ, ಬಿಲಿಯನ್ ಡಾಲರ್ಗಟ್ಟಲೆ ಕೊಡ್ತೀರಿ? ಒಂದು ನೆನಪಾಗಬೇಕು, ಮಾರ್ಸ್ ಆರ್ಬಿಟರ್ ಮಿಷನ್ ಅನ್ನುವಂಥದ್ದು, ಗ್ರಾವಿಟಿ ಅನ್ನುವಂಥ ಹಾಲಿವುಡ್ಡಿನ ಚಿತ್ರ ಎಷ್ಟು ಇನ್ವೆಸ್ಟ್ ಮಾಡಿತ್ತೋ ಅದಕ್ಕಿಂತ ಅರ್ಧದಷ್ಟು ದುಡ್ಡಿನಲ್ಲಿ ನಾವು ಮಂಗಳನ ಒಂದೊಂದು ಸುತ್ತುವರಿಲಿಕ್ಕೆ ಸಾಧ್ಯ ಆಯಿತು, ಒಂದು ಮಿಷನನ್ನೇ ಲಾಂಚ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಇದು ಭಾರತದ ಶಕ್ತಿ. ಆ ಕಾರಣದಿಂದ ಭಾರತಕ್ಕೆ ಕೊಡುವಂಥ ದುಡ್ಡು, ಅಥವಾ ಭಾರತ ಇಸ್ರೋದಂಥ ಒಂದು ಸಂಸ್ಥೆಗೆ, ಇಸ್ರೋದ ಟೆಕ್ನಾಲಜಿಕಲ್ ಡೆಮಾನ್ಸ್ಟ್ರೇಷನ್, ಇಸ್ರೋದ ಇನೋವೇಷನ್ಸು, ಇಸ್ರೋದ ರಿಸರ್ಚಿಗೆ ಕೊಡುವಂಥ ಮತ್ತು ಬೇರೆ ಬೇರೆ ಮಿಷನ್ಸಿಗೆ ಕೊಡುವಂಥದ್ದು ಪೋಲಾಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಅನೇಕ ವರ್ಷಗಳ ಹಿಂದೆ ಹೀಗೆ ಆರ್ಯಭಟ, ರೋಹಿಣಿ, GSAT, ASAT, ಆಸ್ಟ್ರೋಸ್ಟಾಟು, ಕಾರ್ಟೋಸ್ಟಾಟು, ಬೇರೆ ಬೇರೆ ರೀತಿಯಾದಂಥ ಹೈಸಿಸ್ ಆಗಿರ್ಬೋದು, ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ಸ್ಗಳಾಗಿರ್ಬೋದು, ಏನೆಲ್ಲ ಮಾಡಿದೆ. ರೇಡಿಯೋ, TV, ಟೆಲಿ ಎಜುಕೇಷನ್, ಟೆಲಿಮೆಡಿಸಿನ್, ಬಯೋಡೈವರ್ಸಿಟಿ, ಮಳೆ ಯಾವಾಗ ಬರುತ್ತೆ, ಎಲ್ಲಿ ಫ್ಲಡ್ ಆಗುತ್ತೆ, ಎಲ್ಲಿ ಸುನಾಮಿ ಆಗುತ್ತೆ. ನಾವಿವತ್ತು ಮೊಬೈಲನ್ನು ಇಷ್ಟು ಸುಲಭವಾಗಿ ಮಾತಾಡ್ತಾ ಇದ್ದೇವೆ ಅಂದರೆ ಭಾರತ ಸರ್ಕಾರ ಆ ಸ್ಪೇಸಿಗೆ ಕೊಟ್ಟಂಥ ಟ್ರಸ್ಟ್. ಆ ಹೊತ್ತಿನ ಅಥವಾ ಅಷ್ಟರ ಮಟ್ಟಿಗೆ ನಾವು ಏನು ಈ ಒಂದೊಂದು ಭಾರತೀಯರು ಪೂರ್ಣ ಮನಸ್ಸಿನಿಂದ ನಾವು ಏನು ಅದಕ್ಕೆ ಫಂಡಿಂಗ್ ಕೊಡ್ತಾ ಇದ್ದಿರ್ಬೋದು. ನಾವು ಈ ಭಾರತೀಯರಾಗಿ ಮೊದಲು ಕೇಳಬೇಕು, ಇಷ್ಟು ಫಂಡಿಂಗ್ ಯಾಕೆ ಕಡಿಮೆ ಇದೆ, ಇನ್ನೂ ಯಾಕೆ ಜಾಸ್ತಿ ಮಾಡ್ತಾ ಇಲ್ಲ ಅಂಥೇಳಿ. ಯಾರೂ ಕೂಡ ವಿ ಶುಡ್ ನೆವರ್ ಬ್ಲೇಮ್ ದಟ್ ಇಸ್ರೋಗೆ ಏನು ಇಷ್ಟು ಕೊಡ್ತಾ ಇದ್ದೀರಿ, ಯಾಕೆ ಕೊಡ್ತಾ ಇದ್ದೀರಿ. ನೋ, ದಟ್ ಟೆಕ್ನಾಲಜಿ, ಸೈನ್ಸ್ ಆಫ್ ದಿ ಸಾಯಿಲ್ ಅನ್ನುವಂಥದ್ದು, ಅಥವಾ ಸೈನ್ಸ್ ಅನ್ನುವಂಥದ್ದು ಯಾವಾಗಲೂ ಕೂಡ ಸನ್ ಆಫ್ ದಿ ಸಾಯಿಲ್ಸಿಗೆ ಹೆಲ್ಪ್ ಮಾಡಲಿಕ್ಕೆ ಇರ್ತಕ್ಕಂಥದ್ದು. ಟೆಲಿಕಾಮು, ಮಿಲಿಟ್ರಿ, GPS ಅಲ್ಟರ್ನೇಟಿವ್ ಆಗಿ ಇವತ್ತು IRNS-11 ಅನ್ನುವಂಥದ್ದು ನಾವು ಏನು ಸೆಟಪ್ ಮಾಡ್ತಾ ಇದ್ದೇವೆ ಅಂದರೆ ರೀಜ್ನಲ್ ಆದಂಥ GPS ಪೊಸಿಷನಿಗೆ
ಪರ್ಯಾಯವಾಗಿ ನಾವಿಕ್ನಂಥ ಸಿಸ್ಟಮನ್ನು ಸೆಟಪ್ ಮಾಡ್ತಾ ಇದ್ದೇವೆ. ಮಿಲಿಟರಿ ಸಂದರ್ಭದಲ್ಲಿ ಬೇರೆ ಸರ್ಜಿಕಲ್ ಸ್ಟ್ರೈಕು, ಇನ್ನೊಂದು ಸ್ಟ್ರೈಕು, ಮತ್ತೊಂದು ಸ್ಟ್ರೈಕು ಎಷ್ಟು ಹೆಲ್ಪ್ ಮಾಡಿದೆ. ಅಥವಾ ಅಲ್ಲಿರ್ತಕ್ಕಂಥ ಪೊಸಿಷನಿಂಗನ್ನು ಹೇಳಲಿಕ್ಕೆ, ಯಾವ ದೇಶದವರು ಆಕ್ರಮಣ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ತಿಳ್ಕೊಳ್ಳಿಕ್ಕೆ, ಅಕಾಡೆಮಿಕ್ ಪರ್ಪಸ್ಸಿಗೆ, ಆಮೇಲೆ ರೈತರು ಏನು ಬೆಳಿಬೇಕು, ಹೇಗಿದೆ, ಏನು, ಮತ್ತೊಂದು ಇನ್ನೊಂದು, ಮಳೆ ಬರುತ್ತಾ, ಸುನಾಮಿ ಬರುತ್ತಾ, ಬಯೋಡೈವರ್ಸಿಟಿ ಬಗ್ಗೆ. ಬೇರೆದಕ್ಕಾದರೆ ಹೇಳ್ಬೋದು ಸ್ಕೈ ಇಸ್ ದ ಲಿಮಿಟ್ ಅಂತ. ಸ್ಪೇಸಿಗೆ ಯಾವ ಲಿಮಿಟ್ ಅನ್ನುವಂಥದ್ದು ನಂಗೆ ಗೊತ್ತಿಲ್ಲ. ಬಹುಶಃ ಮಿಲ್ಕಿ ವೇ ಇಸ್ ದ ಲಿಮಿಟ್. ಅದು ಕೂಡ ಅದನ್ನು ದಾಟಿಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ಬಟ್ ದಟ್ ಈಸ್ ಅ ಡಿಫ್ರೆಂಟ್ ಆಸ್ಪೆಕ್ಟ್. ಆದರೆ ಈಗ ಇಷ್ಟೆಲ್ಲ ಅಚೀವ್ ಮಾಡ್ಕೊಂಡು ಬಂದಿದೆ ಬೇರೆ ಬೇರೆ ಸಂದರ್ಭದಲ್ಲಿ. ಚಂದ್ರಯಾನ್ 1, ಮಂಗಳಯಾನು, ಈಗ ಚಂದ್ರಯಾನ್ 2 ಹೋಗಿರ್ಬೋದು. ನೆಕ್ಸ್ಟ್ ಚಂದ್ರಯಾನ್ 3ಗೆ ರೆಡಿ ಆಗ್ತಾ ಇದ್ದಾರೆ, ಮಂಗಳಯಾನ್ 2ಗೆ ರೆಡಿ ಆಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಇಸ್ರೋದ ಅಪ್ಕಮಿಂಗ್ ಮಿಷನ್ಸ್ಗಳ ಬಗ್ಗೆಯೂ ಕೂಡ ನೋಡಬೇಕು. 2022 ಹೊತ್ತಿಗೆ ಹ್ಯೂಮನ್ ಸ್ಪೇಸ್ ಮಿಷನ್ ಅನ್ನುವಂಥದ್ದು ಲೋವರ್ ಅರ್ತ್ ಆರ್ಬಿಟ್ನಲ್ಲಿ 3 ಜನರನ್ನು ಕೊಂಡೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಈಗಾಗಲೇ ಅದಕ್ಕೆ ಅಂತ ಒಂದು ರೋಬೋಟ್ ಕೂಡ ರೆಡಿಯಾಗಿದ್ದನ್ನು ನೀವೆಲ್ಲ ಕೇಳೇ ಇರ್ತೀರಿ. ನೆಕ್ಸ್ಟ್ ಚಂದ್ರಯಾನ್ 2 ಅನ್ನುವಂಥದ್ದು ಈಗ ಏನು ಫೇಲ್ ಆಗಿತ್ತು ಅದನ್ನು ಕಂಪೆನ್ಸೇಟ್ ಮಾಡುವಂಥ ರೀತಿಯಲ್ಲಿ ಮತ್ತು ಅದನ್ನು ಅಚೀವ್ ಮಾಡುವಕ್ಕೆ, ಅದನ್ನು ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಚಂದ್ರಯಾನ್ 2 ಬರ್ತಾ ಇದೆ. ಆ್ಯಂಡ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್, ನಮ್ಮ ಭೂಮಿಯ ವರ್ತುಲದಿಂದ ಆಚೆಗೆ ಆದಿತ್ಯ L1 ಅನ್ನುವಂಥದ್ದು, ಕೊರೋನಾ ಅನ್ನುವಂಥದ್ದು ತಮ್ಮ ಸೂರ್ಯನ ಔಟರ್ ಲೇಯರ್ ಅಂತ ಏನು ಕರಿತೇವೆ, ಮಾಸ್ ಇಜೆಕ್ಷನ್ಸ್ ಆಗ್ತಾ ಇರುತ್ತೆ, ರೇಡಿಯೋ ವೇವ್ಸ್ ಎಲ್ಲ ಬರ್ತಾ ಇರುತ್ತೆ, ತುಂಬ ಹೀಟ್ ಇರುತ್ತೆ. ಆ ಒಂದು ರೀಜನನ್ನು ಸ್ಟಡಿ ಮಾಡಲಿಕ್ಕೆ ಆದಿತ್ಯ L1 ಆ್ಯಂಡ್ ವೀನಸ್ ಮತ್ತು ಜುಪಿಟರ್ ಗುರುಗ್ರಹವನ್ನು, ವೀನಸ್ಸನ್ನು ಸ್ಟಡಿ ಮಾಡಲಿಕ್ಕೆ ಶುಕ್ರಯಾನ ಅನ್ನುವಂಥದ್ದನ್ನು ಮಾಡ್ತಾ ಇದ್ದೇವೆ. ಮಂಗಳಯಾನ 2 ಆಫ್ಕೋರ್ಸ್ ನಾನು ಈಗಾಗಲೇ ಹೇಳಿದೆ. ಚಂದ್ರಯಾನ ನಂತರದಲ್ಲಿ ಮಂಗಳಯಾನ. ಮಂಗಳ ಅನ್ನುವಂಥದ್ದು ಇವತ್ತು ಸಾಕಷ್ಟು ಚರ್ಚೆಯಲ್ಲಿದೆ. UAE ಹೋಪ್ ಮಿಷನ್ ಆಗಿರ್ಬೋದು. ಆದರೆ ಪರ್ಸಿವಿಯರೆನ್ಸು, ಧರಣಿ ಗರ್ಭ ಸಂಭೂತಮ್ ಅನ್ನುವಂಥ ರೀತಿಯಲ್ಲಿ ಪರ್ಸಿವಿಯರೆನ್ಸ್ ಮಿಷನ್ ಅಲ್ಲಿ ಹೋಗಿ ನೆಲೆ ನಿಂತಿದೆ. ಅಲ್ಲಿ ಹುಡುಕ್ತಾ ಇದೆ ಕಾರ್ಬನ್ನಿಂದ ಆಕ್ಸಿಜನನ್ನು ಮಾಡ್ಬೋದಾ, ಜಜರಾ ಕ್ರೇಟರ್ ಮೇಲೆ ಇಳಿದ ಮೇಲೆ ಅಲ್ಲಿ ಒಂದು ಡ್ರೋನನ್ನು ಫ್ಲೈಟ್ ಮಾಡ್ಬೋದಾ, ಹೆಲಿಕಾಪ್ಟರ್ನ ಓಡಿಸ್ಬೋದಾ, ಮತ್ತು ಹಿಂದೆ ಯಾವ ರೀತಿಯ ಜೀವ ಇಲ್ಲಿತ್ತು, ಇಲ್ಲಿನ ಮಣ್ಣನ್ನು ನಾನು ಶೇಖರಿಸಿ ಭಾರತಕ್ಕೆ ಕಳಿಸಿಕೊಡ್ತೇನೆ, ಮತ್ತು ಭವಿಷ್ಯದಲ್ಲಿ ಇಲ್ಲಿ ಜೀವ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇದೆಯಾ. ಯಾಕಂದರೆ ಭೂಮಿಗೆ ಹತ್ತಿರದ ಗ್ರಹ, ಸೂರ್ಯನಿಂದ ದೂರ ಇರತಕ್ಕಂಥದ್ದು, ಅತಿಯಾದಂಥ ಬಿಸಿ ಇಲ್ಲದಂಥ ಗ್ರಹ, ಅತಿಯಾದಂಥ ತಣ್ಣಗಿಲ್ಲದಂಥ ಗ್ರಹ. ಆ ಕಾರಣದಿಂದ ಬಹುಶಃ ಒಂದು ಪರ್ಯಾಯವಾಗಿ, ಭೂಮಿಗೆ ಪರ್ಯಾಯವಾಗಿ ಇನ್ನೊಂದು ನೆಲೆ ಅಲ್ಲಿ ರೂಪುಗೊಳ್ಳುತ್ತಾ ಅನ್ನುವಂಥ ಒಂದು ಸಾಧ್ಯತೆಯ ಮೂಲಕ ಪರ್ಸಿವಿಯರೆನ್ಸ್ ಮಿಷನನ್ನು ಕೈಗೆತ್ತಿಕೊಳ್ಳಲಾಗ್ತಾ ಇದೆ. ಬಹುಶಃ ಇದೇನಾದರೂ ಸಕ್ಸಸ್ಫುಲ್ ಆದರೆ, ಮತ್ತು ಭಾರತವು ಕೂಡ ಇನ್ನೇನು ಮಂಗಳಯಾನ್ 2ನ ಮೂಲಕ ನಾವು ಲ್ಯಾಂಡ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ, ಅದು ಕೂಡ ಸಕ್ಸಸ್ಫುಲ್ ಆದರೆ ಇಟ್ ವಿಲ್ ಬಿ ಅ ಮೈಲ್ ಸ್ಟೋನ್ ಇನ್ ದ ಹಿಸ್ಟ್ರಿ. ಪ್ರಾಬಬ್ಲಿ ಇದು ಏನಾಗುತ್ತೆ ಅಂತ ಹೇಳಿದರೆ, ಯಾವುದೋ ಒಂದು ಸಂದರ್ಭದಲ್ಲಿ ಭೂಮಿಗೆ ಸಮಸ್ಯೆ ಉಂಟಾಗಿದೆ ಅಂದಾಗ ಮಂಗಳನತ್ತ ಮುಖ ಮಾಡಬಹುದೇನೋ ಅನ್ನುವಂಥ ಆಲೋಚನೆ. ಆದರೆ ಮನುಷ್ಯರು ಭೂಮಿಯನ್ನು ಹಾಳು ಮಾಡಿದಾಗೆ ಮಂಗಳನನ್ನು ಹಾಳು ಮಾಡದಂತೆ ನೋಡಿಕೊಳ್ಳಬೇಕಾದಂಥ ಜವಾಬ್ದಾರಿ ನಮ್ಮ ತಲೆಮಾರು, ಮುಂದಿನ ತಲೆಮಾರಿನ ಒಂದು ಪ್ರಜ್ಞೆಯ ಜೊತೆಗೆ ಇದೆ ಅನ್ನುವಂಥದ್ದನ್ನು ಕೂಡ ನಾನು ಹೇಳಬೇಕು. ಇನ್ನು ಈಗಾಗಲೇ ಹೇಳಿದೆ, ಇಸ್ರೋಗೆ ಕೊಡುವಂಥ ಫಂಡಿಂಗ್ ಪ್ರತಿಯೊಂದು ಒಂದೊಂದು ಪೈಸೆಯೂ ಕೂಡ ನಮ್ಮ ದೇಶದ ಬೆಳವಣಿಗೆಯಲ್ಲಿ, ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಮತ್ತು ಭಾರತೀಯರ ಅಭಿವೃದ್ಧಿಯಲ್ಲಿ, ಒಟ್ಟಾರೆ ಬೆಳವಣಿಗೆಯಲ್ಲಿ ಸಾಕಷ್ಟು ಕೊಡುಗೆಗಳನ್ನು ಕೊಡ್ತಾ ಇದೆ. ಅದು ಇಂಟರ್ನೆಟ್ ಇರ್ಬೋದು, ಸ್ಪೇಸ್ ಇರ್ಬೋದು, ಟೆಲಿಕಾಮ್ ಇರ್ಬೋದು, ಯು ನೇಮ್ ಇಟ್. ದೇ ಆರ್ ದಿ ಆಸ್ಪೆಕ್ಟ್ಸ್. ಯಾಕಂದರೆ ಸ್ಕೈ ಇಸ್ ದಿ ಲಿಮಿಟ್ ಅಂತ ಬೇರೆದಕ್ಕೆ ಹೇಳ್ಬೋದು, ಇದಕ್ಕೆ ಲಿಮಿಟ್ ಇಲ್ಲ. ಆದರೆ ಪ್ರತಿಯೊಂದು ಇವಾಲ್ವಿಂಗ್ ಡಿಸ್ರಪ್ಟಿವ್ ಆದಂಥ ಟೆಕ್ನಾಲಜೀಸ್ಗಳನ್ನು ಬಳಸ್ಕೊಂಡು ಹೊಸ ಸಾಧ್ಯತೆಗಳು, ಚಂದ್ರನಲ್ಲಿ ಏನು ಮಾಡ್ಬೋದು, ಚಂದ್ರನಿಂದ ಏನಾದರೂ ಎನರ್ಜಿ ಸೋರ್ಸ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇದೆ, ಅಲ್ಲಿ ಒಂದು ಆಲ್ಟರ್ನೇಟಿವ್ ಭೂಮಿಯ ಸೆಟಪ್ಪನ್ನು ಮಾಡ್ಬೋದಾ, ಮೈನಿಂಗ್ನಂಥದ್ದನ್ನು ಮಾಡ್ಬೋದಾ, ಅಥವಾ ಸ್ಪೇಸನ್ನು ಇನ್ನಷ್ಟು ಹಾರ್ಮೋನಿಯಸ್ ಆಗಿ ಹೇಗೆ ಬಳಸ್ಬೋದು ಗ್ಲೋಬಲ್ ಪೀಸ್ಗೆ. ಯಾಕಂದರೆ ಒಂದು ನೆನ್ಪಿಟ್ಕೊಳ್ಳಿ, ಇವತ್ತು US, ರಷ್ಯಾ ಇವರೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಮುಂದೆ ಸಾಗ್ತಾ ಇದೆ. ಯಾವುದಕ್ಕೆ? ನಾವು ಸ್ಪೇಸನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಆದರೆ ಸ್ಪೇಸ್ ಅನ್ನುವಂಥದ್ದು ಇಟ್ಸ್ ಅ ಓಪನ್ ಪ್ರಾಪರ್ಟಿ. ಇದು ಎಲ್ರಿಗೂ ಸಲ್ಲಬೇಕಾದದ್ದು, ಅವರೊಬ್ಬರ ಸೊತ್ತಲ್ಲ. ಇಂಥ ಒಂದು ಪ್ರಜ್ಞೆ ಭಾರತದಂಥ ಲೀಡರ್ಶಿಪ್ ತೊಗೊಂಡಾಗ ಮಾತ್ರ ಇದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದರೆ ಅವರು ತೆಗೆದುಕೊಂಡು ಹೋಗಿ ಇದು ನಮ್ಮದು, ಇದು ನಮ್ಮ ಪ್ರೈವೇಟ್ ಪ್ರಾಪರ್ಟಿ, ಯಾಕಂದರೆ ವಿ ಕೇಮ್ ಹಿಯರ್ ಅಂತ ನಾವು ಕೊಲೋನಿಯಲ್ ಸೆಟಪ್, ನಮ್ಮ ವಸಾಹತನ್ನು ಸೆಟಪ್ ಮಾಡಿಕೊಳ್ತೇವೆ ಅನ್ನುವಂಥ ಆಲೋಚನೆಯನ್ನು ಕೂಡ ವ್ಯಕ್ತಪಡಿಸ್ಬೋದು. ಆದರೆ ಈ ಮಿಲ್ಕಿ ವೇಯಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಹಗಳು ಎಲ್ರಿಗೂ ಸಲ್ಲುವಂಥದ್ದು. ಈ ನಮ್ಮ ಪೊಲಿಟಿಕಲ್ ಬೌಂಡ್ರೀಸ್ಗಳಿಗೆ ಸೀಮಿತವಾದಂಥ ಆಸ್ಪೆಕ್ಟ್ಸ್ ಇದೆ. ಆದರೆ ಅದು ಅಸೀಮಿತವಾಗಿರ್ತಕ್ಕಂಥದ್ದು. ಭವಿಷ್ಯದಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಆದರೆ ಭವಿಷ್ಯದ ಸಾಧ್ಯತೆಗಳನ್ನು ಉತ್ತಮ ಯೋಜನೆಗೋಸ್ಕರ, ಉತ್ತಮ ಆಲೋಚನೆಗೋಸ್ಕರ ಮತ್ತು ಉತ್ತಮ ಕಾರ್ಯಕ್ಕೋಸ್ಕರ ಬಳಸಿಕೊಳ್ಳಬೇಕಾದಂಥ ಹೊಣೆಗಾರಿಕೆ ಇಡೀ ವಿಶ್ವದ ಮೇಲಿದೆ. ಬಟ್ ಕಮಿಂಗ್ ಬ್ಯಾಕ್ ಟು ದಿಸ್ ಪಾಯಿಂಟ್, ಭಾರತದ ಇಸ್ರೋ ಅನ್ನುವಂಥದ್ದು
ಕಡಿಮೆ ಎಷ್ಟೋ ಯಾವ್ಯಾವುದೋ ದೇಶಗಳು ಜಾಕ್ಸಾ ಆಗಿರ್ಬೋದು, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಆಗಿರ್ಬೋದು, ನಾಸಾ ಆಗಿರ್ಬೋದು, ಇವರೆಲ್ಲರ ಜೊತೆಗೆ ಕೊಲಾಬ್ರೇಷನ್ ಮಾಡಿದ್ದೆ. ಆದರೆ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ನಮ್ಗೆ ಅರ್ಥ ಆಗಬೇಕು, ಅವರೆಲ್ಲ ಕೊಡ್ತಾ ಇರ್ತಕ್ಕಂಥ ಫಂಡಿಂಗ್ನಲ್ಲಿ ಭಾರತಕ್ಕೆ ಬಹುಶಃ ಒಂದು 10% 20% ಅಷ್ಟೇ ಸಿಗ್ತಾ ಇರ್ತಕ್ಕಂಥದ್ದು. ಅದಿದ್ರೂ ಕೂಡ ಕಡಿಮೆ ಆದಂಥ ಫಂಡಿಂಗ್ನಲ್ಲಿ ಶ್ರೇಷ್ಠವಾದಂಥ ಸಾಧನೆಗಳನ್ನು ಮಾಡಿ ತೋರಿಸಿದಂತಹ ಶಕ್ತಿ ಸಾಮರ್ಥ್ಯ ಇಸ್ರೋ ಪ್ರದರ್ಶನ ಮಾಡಿದೆ. ಬಹುಶಃ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಅನ್ನುವಂಥದ್ದು ಭಾರತೀಯರೆಲ್ಲರ ಹೆಮ್ಮೆಯ ಒಂದು ಸಂಸ್ಥೆ ಮತ್ತು ಅದಕ್ಕೆ ಹೆಚ್ಚಿನ ಫಂಡಿಂಗನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಮತ್ತು ಅದು ಕೈಗೆತ್ತಿಕೊಳ್ಳುವಂಥ ಮಿಷನಲ್ಲಿ ನಮಗೂ ಎಲ್ಲ ಪ್ರತಿಯೊಬ್ಬರಿಗೂ ನೆನಪಿರಬೇಕು, ಯಾವುದೋ ಒಂದು ರೀತಿಯಲ್ಲಿ ಅದು ಭಾರತೀಯರು ಮತ್ತು ಭಾರತಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಆಗ್ತಾ ಇರುತ್ತೆ, ಉಪಕಾರ ಆಗ್ತಾ ಇರುತ್ತೆ. ಯಾವುದೋ ಒಂದು ಏನು ಹೇಳ್ತೇವೆ ಅದರಿಂದ ಇಂಪೆಟಸ್ಫುಲ್ ಆದಂಥ ಅಥವಾ ಅದರಿಂದ ಲಾಭ ಅನ್ನುವಂಥದ್ದು ಯಾವುದೋ ಒಂದು ರೀತಿ ಪ್ರತ್ಯಕ್ಷ ಆಗಿರ್ಬೋದು ಪರೋಕ್ಷ ಆಗಿರ್ಬೋದು ಸಿಗ್ತಾ ಇರುತ್ತೆ. ಈ ಸಿಗುವಂಥ ಸಾಧ್ಯತೆಗಳನ್ನು ನಾವು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಟೆಲಿಕಾಮ್, ಮಿಲಿಟ್ರಿ, ಅಕಾಡೆಮಿಕ್, ಕಾರ್ಟೋಗ್ರಫಿ, ಮ್ಯಾಪಿಂಗ್ ಆಗಿರ್ಬೋದು, ಬಯೋಡೈವರ್ಸಿಟಿ, ಇನ್ನೊಂದು ದೇಶದ ಜೊತೆಗೆ ನಾವು ಸಮನ್ವಯ ಸಾಧಿಸಲಿಕ್ಕೆ ಇವತ್ತು ಗೊತ್ತು. ವ್ಯಾಕ್ಸಿನ್ ಅನ್ನುವಂಥದ್ದು ಯಾಕೆ ಕಂಡು ಹುಡುಕಬೇಕು ಅಂತೆಲ್ಲ ಪ್ರಶ್ನೆ ಮಾಡ್ತಾಯಿದ್ರು. ಯಾಕೆ ಬೇರೆಯವ್ರು ಇದು ಮಾಡ್ತಾರೆ, ನಾವು ಪರ್ಚೇಸ್ ಮಾಡಿದರೆ ಸಾಕು ಅಂತ. ಬಟ್ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ನೆನಪಿರಲಿ, ಇವತ್ತು ವ್ಯಾಕ್ಸಿನ್ ಅನ್ನುವಂಥದ್ದು ಇಂಟರ್ನ್ಯಾಷನಲ್ ಹಂತದಲ್ಲಿ ಭಾರತದ ಸುಪ್ರಿಮೆಸಿ ಅಥವಾ ಭಾರತದ ಒಂದು ವ್ಯಾಕ್ಸಿನ್ ಡಿಪ್ಲೊಮೆಸಿಯನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ, ಗುಡ್ ವಿಲ್ಲನ್ನು ತೋರಿಸಲಿಕ್ಕೆ ಒಂದು ಪ್ರಯತ್ನವಾಗಿ ಸಿಕ್ಕಿದೆ. ಅದೇ ರೀತಿಯಲ್ಲಿ ಸ್ಪೇಸ್ ಅನ್ನುವಂಥದ್ದು ಕೂಡ ನಾಳೆ ಭಾರತದ ಅಥವಾ ವಿಶ್ವದಲ್ಲಿ ಒಂದು ಲ್ಯಾಂಡಿನ ಒಂದೊಂದು ಪರಿಮಿತಿಗಳು ಅರ್ಥವಾಗುವಂಥ ಹೊತ್ತಿಗೆ, ಸ್ಪೇಸಿನ ಸಾಧ್ಯತೆಗಳು ತೆರೆದುಕೊಳ್ಳುವಂಥ ಹೊತ್ತಿಗೆ ಸ್ಪೇಸ್ ಕುಡ್ ಬಿಕಮ್ ದಿ ನೆಕ್ಸ್ಟ್ ಪವರ್ ಹೌಸ್. ಆ್ಯಂಡ್ ನಮ್ಮ ಹತ್ರ ಡಿಸ್ರಪ್ಟಿವ್ ಟೆಕ್ನಾಲಜೀಸು ಇನ್ಸ್ಪೇಸ್ನಂಥದ್ದಾಗಿರ್ಬೋದು ಅಥವಾ NSIL ಅಂಥದ್ದಾಗಿರ್ಬೋದು, ಭಾರತದಲ್ಲಿ ಬೇರೆ ಬೇರೆ ಪ್ರೈವೇಟ್ ಪ್ಲೇಯರ್ಸ್ ಬರ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ಫಾಲ್ಕನ್ ಎಕ್ಸ್ ಆಗಿರ್ಬೋದು, ವರ್ಜೀನಿಯಾದಂಥ ಕಂಪನಿಗಳು ಅಮೇರಿಕಾದಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು, ಇವರೆಲ್ಲರ ಜೊತೆ ಸಮನ್ವಯದಲ್ಲಿ ಸ್ಪೇಸಿನ ಇನ್ನೊಂದು ಆಯಾಮವನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅವಕಾಶ ಇದೆ. ಇಸ್ರೋದಂಥ ಸಂಸ್ಥೆಗಳು ಕೇವಲ ಗೌರ್ಮೆಂಟ್ ಫಂಡಿಂಗಿಂದ ಆಗೋದಿಲ್ಲ, ಅದಕ್ಕೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತ ಎಂಟಿಟಿಗಳ ಮೂಲಕ ಕಮರ್ಷಿಯಲ್ ಆದಂಥ ವಯಬಲ್ ಪ್ರಾಜೆಕ್ಟ್ಸಿನ ಮೂಲಕ ಹೊಸ ಸಾಧ್ಯತೆಗಳನ್ನು ತೆರೆದುಕೊಳ್ಳಿಕ್ಕೆ, ಹೊಸ ಜನ್ರೇಷನ್ಗಾಗಿರ್ಬೋದು, ಹೊಸ ಸ್ಟಾರ್ಟಪ್ಗಳಿಗಾಗಿರ್ಬೋದು ಅವಕಾಶವನ್ನು ಮಾಡಿಕೊಡೋದ್ರ ಮೂಲಕ ಸ್ಯಾಟಲೈಟಿಗೆ ಕಳಿಸಿಕೊಡೋದು ಮಾತ್ರ ಅಲ್ಲ, ಆ ಸ್ಯಾಟಲೈಟ್ನಿಂದ ಸಿಗುವಂಥ ಲಾಭವನ್ನು ಭಾರತಕ್ಕೆ, ವಿಶ್ವಕ್ಕೆ ಪಸರಿಸುವಂಥ ಮಹತ್ವದಾದಂಥ ಹೊಣೆಗಾರಿಕೆ ಇಸ್ರೋದ ಮುಂದಿದೆ. ಆ್ಯಂಡ್ ಇಸ್ರೋ ನಮಗೆಲ್ಲ ಗೊತ್ತು, ಸಣ್ಣ ಅವಧಿಯಲ್ಲಿ ಸಣ್ಣ ಫಂಡಿಂಗ್ನಲ್ಲಿ ಇನ್ಯೂಮರೇಬಲ್ ಆದಂತಹ ಸಿಗ್ನಿಫಿಕೆಂಟ್ ಆದಂಥ ಅಚೀವ್ಮೆಂಟ್ಸನ್ನು ಮಾಡಿದೆ. ಈ ಒಂದು ಜೈಂಟ್ ಲೀಪ್ಸನ್ನು ನಾವೆಲ್ಲರೂ ಕೂಡ ಚೆರಿಷ್ ಮಾಡಬೇಕು ಮತ್ತು ಇಸ್ರೋದ ಸಾಧನೆಗೆ ನಾವು ಬೆನ್ನು ತಟ್ಟಿ ಪ್ರಶಂಸೆ ಕೊಡಬೇಕು ಮತ್ತು ಮಾರಲ್ ಸಪೋರ್ಟನ್ನು ಕೂಡ ಒದಗಿಸಿಕೊಡುವಂಥ ಮಹತ್ವದ ಹೊಣೆಗಾರಿಕೆ ನಮ್ಮೆಲ್ಲರದ್ದಾಗಿರಬೇಕು. ಬಿಕಾಸ್ ಇಸ್ರೋ ಈಸ್ ಅವರ್ಸ್. ಆ್ಯಂಡ್ ಇಸ್ರೋ ಯಾವುದೋ ಒಂದು ವೇಸ್ಟ್ಫುಲ್ ಆದಂಥ ಎಕ್ಸ್ಪೆಂಡಿಚರ್ ಖಂಡಿತ ಅಲ್ಲ. ಇಟ್ ಈಸ್ ಮೋಸ್ಟ್ ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ಒನ್ ಕುಡ್ ಇನ್ವೆಸ್ಟ್ ಅಪಾನ್ ಅನ್ನುವಂಥ ಒಂದು ಸಂಗತಿಯನ್ನು ಹೇಳಿ ನನ್ನ ಚರ್ಚೆಯನ್ನು ಮುಗಿಸ್ತಾ ಇದ್ದೇನೆ. ಉಳಿದಂತೆ ಇಸ್ರೋ ಈವರೆಗೆ ಬಂದಿರತಕ್ಕಂಥ ಬೇರೆ ಬೇರೆ ಮಿಷನ್ಸ್ಗಳನ್ನು ವರ್ಷಕ್ಕೆ 10, 12, ಕೆಲವೊಂದು ವರ್ಷಕ್ಕೆ 1, 2 ಬೇರೆ ಬೇರೆ ಮಿಷನ್ಗಳನ್ನು ನಾವೆಲ್ಲ ನೋಡುವಂಥದ್ದು ಅನಿವಾರ್ಯ. ಸಾಕಷ್ಟು ಮಿಷನ್ಗಳಿಂದ, ಅದು ಆರ್ಯಭಟ್ಟದಿಂದ ತೊಡಗಿ ಮೊನ್ನೆ ತನಕದ ಮಿಷನ್ ತನಕ, ಅಂದರೆ ಇವತ್ತು ಲಾಂಚ್ ಮಾಡಿತ್ತಲ್ಲ, ದ್ಯಾಟ್ ವಾಸ್ ಆಫ್ಕೋರ್ಸ್ ಫಾರಿನ್ ಮಿಷನ್. ಬಟ್ ಎನಿಹೌ ಆ ಮಿಷನ್ನ ತನಕ ಸಕ್ಸಸ್ ರೇಟನ್ನು ನೋಡಿ ಮತ್ತು ಸಾಗಿ ಬಂದಿರತಕ್ಕಂಥ ದಾರಿಯನ್ನು ನೋಡಿ, ಬೇರೆ ಬೇರೆ ನ್ಯಾನೋ ಸ್ಯಾಟಲೈಟ್ಸು, ಕಲಾಮಿ ಸ್ಯಾಟ್ಸು, ವಾವ್, ಯು ನೇಮ್ ದೆಮ್ ಒಂದಲ್ಲ ಒಂದು ಅಚೀವ್ಮೆಂಟು ಮತ್ತು ಪ್ರತಿಯೊಂದು ಸ್ಯಾಟಲೈಟು ಒಂದಲ್ಲ ಒಂದು ರೀತಿಯ ಸಾಧ್ಯತೆಗಳನ್ನು ನಮಗೆ ತೆರೆದುಕೊಡ್ತಾ ಇದೆ. ವಿಶ್ವಕ್ಕೆ ಹೊಸ ಸಾಧ್ಯತೆಗಳನ್ನು ಇಸ್ರೋದ ಮೂಲಕ ಕಲಿಬೋದು ಅನ್ನೋದಕ್ಕೆ ತೋರಿಸಿಕೊಡ್ತಾ ಇದೆ. ಅದು ಸ್ಪೇಸ್ ಟೆಲಿಸ್ಕೋಪ್ಗಳ ಮೂಲಕ ಇರ್ಬೋದು, ಇಂಟರ್ನೆಟ್ ಪಾಸಿಬಿಲಿಟೀಸ್ಗಳ ಮೂಲಕ ಇರ್ಬೋದು. ದಟ್ ನಾನು ಈಗಾಗಲೇ ಹೇಳಿದೆ, ಸ್ಕೈಸ್ ದ ಲಿಮಿಟ್ ಅನ್ನುವಂಥದ್ದು ಉಳಿದಕ್ಕಿರುತ್ತೆ. ದಿಸ್ ಹ್ಯಾಸ್ ನೋ ಲಿಮಿಟ್. ಸೊ ಸ್ಪೇಸ್ ಇಸ್ ದಿ ನೆಕ್ಸ್ಟ್ ನ್ಯೂ ಪವರ್ ಹೌಸ್ ಅಂತ ಹೇಳ್ಬೋದು, ನೆಕ್ಸ್ಟ್ ನ್ಯೂ ಪೊಟೆನ್ಷಿಯಲ್ ಝೋನ್ ಅಂತ ಹೇಳ್ಬೋದು. ಸೊ ಯಂಗ್ಸ್ಟರ್ಸು ಹೆಚ್ಚು ಇಂಥ ಒಂದು ವಿಜ್ಞಾನಿಕ ಟೆಕ್ನಾಲಜಿಕಲ್ ಆಸ್ಪೆಕ್ಟ್ಸು ಮತ್ತು ಇನೋವೇಷನ್ಸ್ಗಳತ್ತ ಮುಖ ಮಾಡಬೇಕು. ಹೊಸ ಸ್ಟಾರ್ಟಪ್ಗಳ ಮೂಲಕ ಒಂದೊಂದು ಫಂಡಿಂಗ್ ಅಥವಾ ಕಾಸ್ಟನ್ನು ಕಡಿಮೆ ಮಾಡಿಕೊಂಡು ಲಾಂಗ್ ಲೀಪ್ ಅಚೀವ್ಮೆಂಟ್ಸನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಭಾರತ ದೇಶ ಮತ್ತು ಭಾರತೀಯರು ಮನಸ್ಸು ಮಾಡಿದ್ರೆ ನಥಿಂಗ್ ಈಸ್ ಇಂಪಾಸಿಬಲ್ ಅನ್ನೋಂಥದ್ದು ಮಾರ್ಸ್ ಆರ್ಬಿಟರ್ ಮಿಷನ್ 1 ಮೂಲಕನೇ ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಂಥ ದೇಶ ನಮ್ಮದು. ಸೊ ಅಗೇನ್ ಇಟ್ಸ್ ಅ ಹೈ ಟೈಮ್ ದಟ್ ಭಾರತದ ಇಸ್ರೋದ ಸಾಧನೆಯನ್ನು ಚೆರಿಷ್ ಮಾಡುವಂಥದ್ದು, ಇನ್ಸ್ಪೈರ್ ಆಗುವಂಥದ್ದು, ಆ್ಯಂಡ್ ನಾವು ಮತ್ತಷ್ಟು ಕಾಂಟ್ರಿಬ್ಯೂಷನ್ ಕೊಡಲಿಕ್ಕೆ ಪ್ರೇರಣೆಯನ್ನು ಒದಗಿಸುವಂಥ ಸಮಯ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶ್ರೇಯಾಂಕ ಹೆಸರ ನಡೆ. ಥ್ಯಾಂಕ್ ಯು, ಧನ್ಯವಾದ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್.